ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ಸೂಪರಾಗಿರೋ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ನ ಹೇಳ್ಕೊಡ್ತಿದ್ದೀನಿ. ಇದು ಬೇಗ ಆಗೋವಂಥದ್ದು ಆ್ಯಂಡ್ ತುಂಬ ಹೆಲ್ದಿ. ಮನೇಲಿ ಒಂದು ಸರಿ ಟ್ರೈ ಮಾಡಿ. ಏನಿಲ್ಲ, ರಾಗಿ ದೋಸೆ ಮತ್ತು ಹುರುಳಿಕಾಳು ಚಟ್ನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡಿದೆ, ಒಂದು ಸತಿ ಟ್ರೈ ಮಾಡಿ. ಈ ರಾಗಿ ದೋಸೆನ ಎಷ್ಟೋ ಜನ ಹೇಳ್ತಾರೆ ಪರ್ಫೆಕ್ಟಾಗಿ ಬರಲ್ಲ, ಮತ್ತು ರಾಗಿ ಹಿಟ್ಟಿಂದ ರಾಗಿ ದೋಸೆ ಮಾಡೋಕ್ಕಾಗ್ತಿಲ್ಲ, ಪರ್ಫೆಕ್ಟಾಗಿ ಬರಲ್ಲ ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ. ನನಗೆ ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ಪರ್ಫೆಕ್ಟಾಗಿ ಬರ್ತಿರಲಿಲ್ಲ. ಆದರೆ ಇದಕ್ಕೊಂದು ಟ್ರಿಕ್ಸ್ ಇದೆ. ಟ್ರಿಕ್ಸನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಒಂದು ಜಾರಿಗೆ ಇಲ್ಲಿ ನಾನು ಒಂದು 3/4 ಕಪ್ಪಷ್ಟು ರಾಗಿ ಹಿಟ್ಟನ್ನ ತೊಗೋತಿದ್ದೀನಿ. ನೀವು ಯಾವ ಕಪ್ಪಲ್ಲಿ ತೊಗೋತೀರಾ ಆ ಕಪ್ಪಲ್ಲಿ. ಇದು ನಾನು ಇಬ್ಬರಿಗೆ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಹಾಗೆ ಸೇಮ್ ಅದೇ ಥರ ಕಪ್ಪಲ್ಲಿ ಒಂದು 1/2 ಕಪ್ಪಷ್ಟು ರವೆ ತೊಗೊಳ್ಳಿ. ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆ, ಲೋಕಲ್ ರವೆ, 2 ರವೆಲಿ ಯಾವ ರವೆ ಬೇಕಾದರೂ ತೊಗೊಳ್ಬೋದು. ಅದಾದಮೇಲೆ 1 ಸ್ಪೂನ್ ಅಕ್ಕಿ ಹಿಟ್ಟು, 1-2 ಸ್ಪೂನ್ ಮೊಸರು. ಅಕ್ಕಿ ಹಿಟ್ಟು ಏನಕ್ಕೆ ಹಾಕ್ತೀವಿ ಅಂದರೆ ಕ್ರಿಸ್ಪಿನೆಸ್ಸಿಗೋಸ್ಕರ, ಅದಕ್ಕೋಸ್ಕರ. ಮೊಸರು ಸಾಫ್ಟ್ನೆಸ್ಸಿಗೋಸ್ಕರ. ಸೊ ಅದಾದಮೇಲೆ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ. 1 ಮಿನಿಟ್ 2 ಮಿನಿಟ್ ಚೆನ್ನಾಗಿ ರುಬ್ಕೊಂಡು ಅದನ್ನು ಹಿಟ್ಟನ್ನ ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಹಾಫ್ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಈ ಥರ ಬರಬೇಕು, ಇಷ್ಟು ತೆಳುವಾಗಿ ಬರಬೇಕು ಹಿಟ್ಟು. ದೋಸೆ ಹಿಟ್ಟು ಥರ ಮಾಡ್ಕೊಬಾರ್ದು ತುಂಬ ಗಟ್ಟಿ, ಆವಾಗ ದೋಸೆ ಎದೋಳಲ್ಲ, ಸ್ವಲ್ಪ ತೆಳುವಿರಲಿ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಇಟ್ಬಿಡಿ. ಈ ಗ್ಯಾಪಲ್ಲಿ ಹುರುಳಿಕಾಳು ಚಟ್ನಿ ಮಾಡ್ಕೊಳ್ಳೋಣ. ಹುರುಳಿಕಾಳು ಚಟ್ನಿ ಹೇಗೆ ಅಂದರೆ, ಮಾಮೂಲಿ ಒಂದು ಸಣ್ಣ ಪ್ಯಾನಿಗೆ ಇಲ್ಲಿ ನಾನು ಒಂದು 3-4 ಸ್ಪೂನಷ್ಟು ಹುರುಳಿಕಾಳನ್ನ ಹಾಕ್ಕೊತೀನಿ. ಇದು ನಾನು ಇಬ್ಬರಿಗೆ ಮಾಡ್ಕೊತಿದ್ದೀನಿ. ನಿಮಗೆ ಜಾಸ್ತಿ ಜನ ಇದ್ದರೆ ಎಲ್ಲನೂ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಷ್ಟೇ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಒಂದು 5 ಮಿನಿಟ್ಸ್ಗೆಲ್ಲ ಆಲ್ಮೋಸ್ಟ್ ಹುರ್ಕೊಂಡ್ಬಿಡ್ಬೋದು ಹುರುಳಿಕಾಳು. ಇದನ್ನು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಒಂದು ಪುಟ್ಟು ಜಾರಿಗೆ, ಚಟ್ನಿ ಮಾಡ್ತೀವಲ್ಲ ಆ ಪುಟ್ಟು ಜಾರಿಗೆ ಈ ಹುರುಳಿಕಾಳನ್ನೆಲ್ಲನೂ ಫಸ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 2.5 ಸ್ಪೂನಷ್ಟು ಕಾಯಿ ತುರಿ, ಆಯಿತಾ, ಅದನ್ನು ಕೂಡ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಖಾರಕ್ಕೆ ಮಾಮೂಲಿ ಒಂದೇ ಒಂದು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು 2 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ನಾನಿಲ್ಲಿ ಇಬ್ಬರಿಗೆ ಅಷ್ಟೇ ಮಾಡ್ತಿರೋದು, ಮತ್ತೆ ಹೇಳ್ತಿದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಎಲ್ಲನೂ ಕೂಡ ಜಾಸ್ತಿ ತೊಗೊಳ್ಳಿ. ಅದಾದಮೇಲೆ ಒಂದು 5 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಫಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಆಯಿತಾ. ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ಚಟ್ನಿ ನೀರು ಹಾಕಬಾರ್ದು, ಸ್ವಲ್ಪ ಗಟ್ಟಿ ಇರಲಿ ಚಟ್ನಿ. ಇವಾಗ ಒಂದು ರೌಂಡ್ ರುಬ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ರೌಂಡ್ನ ರುಬ್ಕೊಳ್ಳಿ. ನೆಕ್ಸ್ಟು ಮಾಮೂಲಿ ಎಲ್ಲ ರುಬ್ಬಾದ್ಮೇಲೆ ನಾನೆಲ್ಲ ಆ ಚಟ್ನಿನೆಲ್ಲ ಒಂದು ಸಣ್ಣ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಟ್ನಿ ರೆಡಿ ಆಗೋಗುತ್ತೆ. ಇದಕ್ಕೆ ಒಗ್ಗರಣೆ ಏನು ಅವಶ್ಯಕತೆ ಇಲ್ಲ, ಯಾಕಂದರೆ ಹುರುಳಿಕಾಳು ಚಟ್ನಿ ಅಲ್ವಾ, ಹಾಗೆ ತಿಂದ್ರೇ ಚೆನ್ನಾಗಿರುತ್ತೆ, ಒಗ್ಗರಣೆ ಅವಶ್ಯಕತೆ ಬೇಡ. ಸೊ ಈ ಚಟ್ನಿ ಕೂಡ ರೆಡಿ ಆಯಿತು. ಇವಾಗ ದೋಸೆ ಹುಯ್ಯೋದನ್ನ ನಾನು ತೋರಿಸ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಫಸ್ಟು ಹೆಂಚಿಗೆ ನಾನ್ ಸ್ಟಿಕ್ ತವಾ ತೊಗೊಂಡಿದ್ದೀನಿ ಇಲ್ಲಿ ನಾನಿಲ್ಲಿ. ಅದಕ್ಕೆ ಫಸ್ಟ್ ಏನು ಮಾಡಿಬಿಡ್ಬೇಕು, ನಾವು ಸ್ಟವ್ ಹಚ್ಕೊಂಡು ಫಸ್ಟು ಎಣ್ಣೆ ಸವರ್ಬಿಡಬೇಕು. ಫಸ್ಟು ಚೆನ್ನಾಗಿ ಎಣ್ಣೆ ಸವರಬೇಕು. ಎಣ್ಣೆ ಸವರ್ಬಿಟ್ಟು ನಾವು ನೀರು ದೋಸೆ ಹಾಕ್ತೀವಲ್ಲ ಆ ಥರ ಮಾಮೂಲಿ ಹಾಕ್ಬಿಟ್ಟು ಹೀಗೆ ಎಡಗೈಯಲ್ಲಿ ಹೆಂಚನ್ನ ಇಟ್ಕೊಂಡು ಲೈಕ್ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಆವಾಗ ಅದಾದಮೇಲೆ ಸೈಡಲ್ಲೆಲ್ಲ ಎಣ್ಣೆನ ಹಾಕ್ಬಿಟ್ಟು ಸೈಡಲ್ಲಿ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಡಿ. ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ರೆ ಒಂದು 2 ನಿಮಿಷ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ನೀಟಾಗಿ ಬೆಂದ್ಕೊಳ್ಳುತ್ತೆ. ಆವಾಗ ಬೆಂದಿದ ತಕ್ಷಣ ನಾವು ಆರಾಮಾಗಿ ತಿರುವಾಕ್ಬಿಟ್ಟು ಫ್ರಂಟು ಬ್ಯಾಕು ನೀಟಾಗಿ ಬೇಯಿಸ್ಕೊಳ್ಳಿ. ನಾನು ಈ ಥರ ಬೇಯಿಸ್ಕೊತಿದ್ದೀನಿ ನೋಡಿ. ಅದಕ್ಕೆ ನಾವು ನಾರ್ಮಲಾಗಿ ದೋಸೆ ಹಾಕುವಾಗ ಕೆಳಗಡೆ ಎಣ್ಣೆ ಹಾಕಲ್ಲ, ಯಾಕಂದರೆ ದೋಸೆ ಉಯ್ಯೋಕ್ಕಾಗಲ್ಲ ನೀಟಾಗಿ ಅಂತ. ಬಟ್ ಇದನ್ನು ನೀರು ದೋಸೆ ಥರ ಸ್ಪ್ರೆಡ್ ಮಾಡ್ತೀವಲ್ಲ, ಅಂದರೆ ಎರ್ಚೋ ಥರ ಹಾಕ್ತೀವಲ್ವ, ಸೊ ಆರಾಮಾಗಿ ಆವಾಗ ಕೆಳಗಡೆ ಎಣ್ಣೆ ಹಾಕ್ಕೊಂಡ್ರೆ ನೀಟಾಗಿ ಎದ್ದೇಳುತ್ತೆ, ಏನೂ ಕೂಡ ತೊಂದರೆ ಆಗಲ್ಲ, ನೀಟಾಗಿ ಬರುತ್ತೆ. ಓಕೆನಾ? ನೋಡಿ, ಇದೇ ಥರ ಕನ್ಸಿಸ್ಟೆನ್ಸಿಲಿ ಹಾಕ್ಕೊಂಡ್ರೆ ನೀಟಾಗಿ ರಾಗಿ ದೋಸೆ ಬಂದುಬಿಡುತ್ತೆ. ರಾಗಿ ದೋಸೆಗೆ ರವೆ ಹಾಕ್ಕೊಂಡ್ಬಿಟ್ರೆ ಬರುತ್ತೆ. ಆಮೇಲೆ ಇದಕ್ಕೆ ಹಿಟ್ಟುಗಳನ್ನೂ ಕೂಡ ಹಾಕಿ ಟ್ರೈ ಮಾಡ್ತಾರೆ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಥರ ಹಿಟ್ಟುಗಳು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಎಲ್ಲ ಥರ ಹಿಟ್ಟುಗಳನ್ನೂ ಹಾಕೋಣ ಅಂತ. ಇದು ಹೇಗಿತ್ತು ಅಂದರೆ ಸೇಮ್ ಟೇಸ್ಟ್ ಹೇಗಿತ್ತು ಅಂದರೆ ಒಂಥರ ಚೆನ್ನಾಗಿತ್ತು. ಹೇಗೆ ಅಂದರೆ, ಇವಾಗ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ವಿ, ಕ್ರಿಸ್ಪಿನೆಸ್ ಕೊಡುತ್ತೆ. ಆ್ಯಂಡ್ ಮೊಸರು ಹಾಕ್ಕೊಂಡಿದ್ವಿ, ಅದು ಸಾಫ್ಟಾಗಿರುತ್ತೆ. ಆಮೇಲೆ ಟೇಸ್ಟ್ ಕೂಡ ಏನೋ ಒಂಥರ ಚೆನ್ನಾಗಿರುತ್ತೆ. ಮಿಸ್ ಮಾಡಿದೆ, ಈ ಥರ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.